ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಪ್ರಪ್ರಥಮ ಬಾರಿಗೆ 150ಕ್ಕೂ ಹೆಚ್ಚು ಹಿರಿಯ ಕಲಾವಿದರು ಅಂದ್ರೆ ಪೋಷಕ ಕಲಾವಿದರು ಎಲ್ಲರೂ ಈ ಸಿನಿಮಾದಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ. ಇವತ್ತು ನಮ್ಮ ಜೊತೆಗೆ 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಫೈಟರ್ ಆಗಿ ಫೈಟ್ ಮಾಡಿ ಮತ್ತು 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಫೈಟ್ ಮಾಸ್ಟರ್ ಆಗಿ ಕೆಲಸ ಮಾಡಿರುವಂತಹ, ನಾನು ಈಗಾಗಲೇ ಹೇಳಿದ ಹಾಗೆ 3 ಫೈಟ್ ಮಾಸ್ಟರ್ಗಳು ಒಟ್ಟಿಗೆ ಸೇರಿ, ಅಂದರೆ ದಟ್ ಇಸ್ ಕೌರವ ವೆಂಕಟೇಶ್ ಅವರು, ಥ್ರಿಲ್ಲರ್ ಮಂಜು ಅವರು, ಮತ್ತು ಇವತ್ತು ನಮ್ಮ ಜೊತೆಗೆ ಜಾಗ್ವಾರ್ ಸಣ್ಣಪ್ಪ ಫೈಟ್ ಮಾಸ್ಟರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತ. ಹೇಗಿದ್ರಿ ಸರ್? ಸರ್ ಚೆನ್ನಾಗಿದ್ದೀನಿ ಸರ್. ಅಲ್ಲಿ ಇಲ್ಲಿ ಸದ್ಯಕ್ಕೆ ಫೈಟ್ ಮಾಡೋದಲ್ಲ, ಕೂರ್ಸ್ ಮಾತಾಡೋಣ ಅಂತ ನೀವು ಅಗ್ರಿ ಅಂತ ಒಂದು ನಂಬಿಕೆ ಇದೆ ನನಗೆ ಮಾಸ್ಟರ್, ನೀವು ಮಾಡಿಕೊಡ್ಬೇಕು. ಅದರಲ್ಲಿ 3 ಫೈಟ್ ಇರ್ತದೆ. 3 ಫೈಟ್ ಧರ್ಮಕೀರ್ತಿ ಸರ್ ಅದೊಂದು, ನಂದೊಂದು, ಆಮೇಲೆ ನಿಮ್ದೊಂದು ಫೈಟು ನೀವು ಮಾಡಿ, ಇನ್ನು ಉಳಿದಿರೋದು ಮಂಜು ಮಾಸ್ಟರ್ ಒಂದು, ಕೌರವ್ ಮಾಸ್ಟರ್ ಒಂದು, ಹಂಗೆ ಅವರೊಂದು ಮಾಡ್ತಾರ ಅಂತ ಹೇಳಿದ್ರು. ನಾನು ಸರಿ ನಮಗೇನೋ ಇಬ್ಬರು ಶ್ರೀನಿವಾಸ್ ಸಾರು ಆಮೇಲೆ ಉಮೇಶ್ ಸಾರು ಕೊಟ್ಟರು. ಅದನ್ನು ಆಯ್ತು ಸರ್, ಖಂಡಿತ ಸರ್ ನೀವು ನಮ್ಮ ಮೇಲೆ ನಂಬಿಕೆ ಮೇಲೆ ಕೊಟ್ಟಿದ್ರಿ, ಖಂಡಿತ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ಮೇಲೆ ಅವರು ಸಾರ್ ಫಸ್ಟ್ ಫೈಟು ನಂದೇ ಮಾಡಿದ್ರು. ನಂದು ಮಾಡಿದ್ಮೇಲೆ ಒಂದು ತುಂಬ ಖುಷಿಯಾದರು. ಇಲ್ಲ ಮಾಸ್ಟರ್, ಈ ಫೈಟು ತುಂಬ ಚೆನ್ನಾಗಿ ಬಂದಿದೆ, ಇನ್ನೂ ಒಂದು ನೆಕ್ಸ್ಟ್ ನಂದು ಮಾಡಿ, ನಂದಾದ್ಮೇಲೆ ನೀವು ಧರ್ಮ ಸಾರದ್ದು ಮಾಡು ಅಂತೀರಿ. ಸರಿ ಆಯ್ತು ಸರ್ ಅಂದೆ. ಧರ್ಮ ಸಾರು ನವಗರ ನಾನು ಒಂದು ಫೈಟಿಗೆ ಒಂದು ಪಂಚಿಂಗ್ ಕಿಕ್ ಮಾಡ್ತಾ ಇದ್ದಂಗೆ ಬಂದು ಸೈಡಿಗೆ ಬಂದು ಕರ್ಕೊಂಡು ಹೋಗೋರು. ಸರ್ ಒಂದು ಫೈಟು ಸರ್ ಒಂದೇ ಒಂದು ಫೋಟೋ ಸರ್, ನಾವು ಖುಷಿ ಸರ್, ನಿಮ್ಮ ಪಿಕ್ಚರ್ ರಿಲೀಸ್ ಆದರೆ ನಾವು ಅಲ್ಲಿ ಸರ್ಕಲಲ್ಲಿ ಹಾಕ್ಬಿಡ್ತೀವಿ ಸರ್, ನಾವು ನಿಮ್ಮ ಅಭಿಮಾನ್ಯ ಸರ್, ಈ ಕಡೆ ಡಿ ಬಸ್ ಹಾಕ್ತೀವಿ, ಈ ಕಡೆ ನಿಮ್ದು ಹಾಕ್ತೀವಿ ಸರ್ ಅಂತ ಹೇಳ್ಬಿಟ್ಟು ನಾನು ಸರ್ ಅಂತ ಕರ್ಕೊಂಡು ಬಂದಂಗೆಲ್ಲ, ಇರಿ ಮಾಸ್ಟ್ರೆ ಇರಿ ಒಂದು ನಿಮಿಷ ಒಂದು ಫೋಟೋ, ಮತ್ತೆ ಫೋನ್ ಮಾಡಿ ಮತ್ತೆ ಬೇರೆಯವ್ರನ್ನ ಕರ್ಸ್ಕೊನೋರು. ಅವರು ಕರ್ಸ್ಕೊಂಡು ಏನು ಮಾಡೋಕ್ಕಾಯ್ತದೆ ಅಲ್ಲಿ, ನಾವು ಏನು ಮಾತಾಡೋಂಗಿಲ್ಲ, ಅಭಿಮಾನಿಗಳು ಅವ್ರ ಅಭಿಮಾನಿಗಳು ದೇವರುಗಳವರು. ಸರಿ ಆಯಿತು ಸರ್ ಅಂದ್ಬಿಟ್ಟು ಪಾಪ ಇವ್ರು ಗೊತ್ತಲ್ಲ ಸರ್, ನಮ್ಮ ಚಾಕ್ಲೇಟರು ನಮ್ಮ ಧರ್ಮ ಸರ್, ಅವರು ಏರ್ ಬಗ್ಗೆ ಏನು ಮಾತಾಡೋಕೆ ಹೋಗೋದಿಲ್ಲ, ಮಾಸ್ಟ್ರಿಗೂ ಏನು ಮಾತಾಡೋಕೆ ಹೋಗೋದಿಲ್ಲ, ಡೈರೆಕ್ಟ್ರಿಗೆ ಏನು ಅನ್ನೋಕೆ ಹೋಗೋದಿಲ್ಲ, ಪ್ಲಸ್ ಅವ್ರ ಅಭಿಮಾನಿಗಳಿಗೆ ಏನು ಅನ್ನೋಕೆ ಹೋಗೋದಿಲ್ಲ. ಅವ್ರು ಏನು ಹೇಳಿದ್ರೆ ಆಯಿತು ಸರ್ ಅಂತಾರೆ ಅಷ್ಟೇ ಅವ್ರಿಗೆ ಕೆಲಸ. ಆ ಥರ ಅವರು. ಸರಿ ನಾವು ಇಬ್ಬರು ಇದು ಮಾಡಿಕೊಂಡು ಆ ಫೈಟನ್ನು ನಮ್ಗೆ ಏನು ಕೇಳಿದ್ರು ಪಾಪ, ನಮ್ಮ ಶ್ರೀನಿವಾಸ್ ಸರ್ ಡೈರೆಕ್ಟ್ರು ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಉಮೇಶ್ ಸರ್ ಇರ್ಬೋದು, ಸಪೋರ್ಟ್ ಮಾಡಿದ್ರು. ಆ ಫೈಟು ಚೆನ್ನಾಗಿ ಬಂತು. ನಮ್ಮ ಜಾಗ್ವಾರ್ ಸಣ್ಣಪ್ಪ ಅವರು ಕರೆದ ತಕ್ಷಣ ನಮಗೆ ಸಿಗ್ತಾರ, ಆಮೇಲೆ ಕರೆದ ತಕ್ಷಣ ಅವ್ರು ನಮ್ಮ ಮಾತಿಗೆ ಬೆಲೆ ಕೊಡ್ತಾರ. ಆಮೇಲೆ ಅವರು ಏನಾಗಲಿ ನಮಗೆ ನಾವೇನು ಅಂದ್ಕೊಂಡಿರ್ತೀವಿ ಆ ಬಜೆಟ್ಗೆ ಸ್ವಲ್ಪ ಮಾಡಿಕೊಡ್ತಾರೆ ಅವರು. ಆಮೇಲೆ ಬಜೆಟ್ ಕಡಿಮೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರೇನು ಆ ಥರ ಏನು ಇದು ಮಾಡೋಕೆ ಹೋಗೋದಿಲ್ಲ, ಬಟ್ ಚೆನ್ನಾಗಿ ಮಾಡ್ತಾರಂತ ಅವ್ರಿಗೊಂದು ನಂಬಿಕೆ ಇತ್ತು. ಆ ನಂಬಿಕೆ ಮೇಲೆ ನನಗೆ ಕೊಟ್ಟರು. ಆಲ್ರೆಡಿ ಅವ್ರಿಗೊಂದಿತ್ತು, ಇದು ಒಂದು ವಿಶೇಷವಾದ ಪಿಕ್ಚರು, ಜನಗಳಿಗೆ ತೋರಿಸ್ಬೇಕಾಗಿರೋವಂಥ ಒಂದು ಪಿಕ್ಚರ್ ಇದು, ಯಾಕಂದರೆ ಡ್ರಿಂಕ್ಸ್ ಬಗ್ಗೆನೇ. ಅದರಿಂದ ಇವ್ರು ಮಾಡಿದ್ರೇ ನಮಗೊಂದು ಚೆನ್ನಾಗಿರ್ತೈತೆ ಅಂತ ಅವ್ರಿಗೇನೋ ಮನಸ್ಸಲ್ಲಿ ಇತ್ತೇನೋ. ನನ್ನ ಹತ್ರ ಇಬ್ಬರು ಸೇರಿ ಫೋನ್ ಮಾಡಿ ಕೇಳಿದಾಗ ನಾನು ಖಂಡಿತ ಸರ್ ನೀವು ಎಲ್ಲೇದಿರಿ ಹೇಳಿ, ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದೆ. ಅವರೊಂದು ಕಡೆ ಕರೆದ್ರು. ಆಮೇಲೆ ಅಲ್ಲಿಂದ ನಾನು ಕ್ಲಾಸ್ ಕರ್ಕೊಂಡೋಗಿ ತೋರಿಸಿದೆ. ಗುರುಗಳು ಇರ್ತಾರೆ, ಸೀನಿಯರ್ ಫೈಟ್ ಮಾಸ್ಟರ್ಗಳು, ನಿಮಗಿಂತ ಸೀನಿಯರ್. ನಮ್ಮ ಮಂಜು ಮಾಸ್ಟರ್ ಇರ್ಬೋದು, ನಮ್ಮ ಕೌರವ್ ಮಾಸ್ಟರ್ ಇರ್ಬೋದು, ನನಗೆ ಇಬ್ಬರು ಒಂಥರ ಗ್ರ್ಯಾಂಡ್ ಮಾಸ್ಟರ್ಗಳವರು, ಆಮೇಲೆ ಗುರುಗಳವರು. ಯಾಕಂದರೆ ಅವರಿಬ್ಬರು ಮಧ್ಯದಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂದರೆ ಅದರಲ್ಲಿ 3 ಫೈಟು ನನಗೆ ತುಂಬ ಚಾಲೆಂಜ್ ಇತ್ತು ಸರ್. ರೈಟ್ ಸರ್, ನಿಮ್ಮ ಸಾಹಸ ನಿರ್ದೇಶನದಲ್ಲಿ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ನಮ್ಮ ಕನ್ನಡ ಜನತೆಗೋಸ್ಕರ ಬರಲಿ ಅಂತ ಕೇಳ್ಕೊಳ್ತಾ, ವಿ ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.